ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಅರುಣ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಮ್ಮ ಡೆಲಿವರಿ ಬಾಯ್ಸ್ ಬೈಕ್ ಟೆಕ್ಸ್ ರೈಡರ್ಸ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಇಷ್ಟ ಆದರೆ ಶೇರ್ ಮಾಡಿ. ಇವತ್ತೊಂದು ಸ್ಪೆಷಲ್ ವಿಡಿಯೋದಲ್ಲಿ ಬಂದಿದ್ದೀನಿ. ಅದಕ್ಕೋಸ್ಕರ ನಿಮಗೋಸ್ಕರ ಎಚ್ಚರಿಕೆ ಸಂದೇಶ. ಯಾಕಂದ್ರೆ ಈ ಥರ ಎಲ್ಲ ಸ್ವಲ್ಪ ಕೇರ್ಲೆಸ್ ಮಾಡಿದ್ರೆ ಡೆಲಿವರಿ ಫೀಲ್ಡಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡೋಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ಒಂದು ವಿಡಿಯೋ ಕೂಡ ನೋಡಿದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ತುಂಬ ಬೇಜಾರಾಗೋಯ್ತು. ಅದನ್ನು ಶೋ ಮಾಡೋಕ್ಕಾಗಲ್ಲ, ಪ್ಲೇ ಮಾಡೋಕ್ಕೆ ಕೂಡ ಆಗಲ್ಲ ವಿಡಿಯೋ. ಯಾಕೆಂದರೆ ಆ ಥರ ವಿಡಿಯೋ ಪ್ಲೇ ಮಾಡೋಕ್ಕೆ ನೋಡೋಕ್ಕೆ ಕೊಡಲ್ಲ. ಆ ಥರ ಇದೆ. ಒಂದು ರೋಡಲ್ಲಿ ಡಾಂಬರ್ ಹಾಕ್ತಾ ಇರ್ತಾರೆ, ಒಂದು ಬುಲ್ಡೋಸರ್ ಆ ರೋಡ್ನ ಲೆವೆಲ್ ಮಾಡ್ತಾ ಇರುತ್ತೆ. ಅದ್ರ ಹಿಂದೆಗಡೆ ಯಾರೋ ಒಂದಿಬ್ಬರು ಗಂಡ ಹೆಂಡ್ತಿ ಸ್ಕೂಟಿಲಿ ಬರ್ತಾರೆ ಸ್ಪೀಡಾಗಿ. ಬಂದ ತಕ್ಷಣ ಏನು ಮಾಡ್ತಾರೆ, ಅದೊಂದು ಬುಲ್ಡೋಸರ್ನ ಓವರ್ಟೇಕ್ ಮಾಡ್ಕೊಂಡು ಫುಟ್ಪಾತ್ ಮೇಲೆ ಹಿಂಗೆ ಹತ್ಸಕ್ಕೆ ಹೋಗ್ತಾರೆ. ಇದಕ್ಕಿದಾಗೆ ಸಡನ್ ಅಂತ ಸ್ಕೂಟಿ ಸ್ಕಿಡ್ ಆದ ತಕ್ಷಣ ಸ್ಕೂಟಿ ರೈಟಿಗೆ ಬೀಳುತ್ತೆ, ಅವರಿಬ್ಬರು ಲೆಫ್ಟಿಗೆ ಬೀಳ್ತಾರೆ. ಬಿದ್ದ ತಕ್ಷಣ ಬುಲ್ಡೋಸರ್ ಇಬ್ಬರು ಮೇಲೆ ಹತ್ತಿ ಬಿಡುತ್ತೆ. ಇಬ್ಬರು ಅಲ್ಲೇ ಸ್ಪಾಟಲ್ಲೇ ಚಟ್ನಿ ಆಗಿ ಹೋಗ್ಬಿಡ್ತಾರೆ. ಯಾಕಂದ್ರೆ ಟನ್ ಲೆಕ್ಕದಲ್ಲಿ ಇರ್ತಕ್ಕಂಥ ಬುಲ್ಡೋಸರ್ ಅವ್ರ ತಲೆ ಮೇಲೆ ಹತ್ತಲಿಗೆ ಇಬ್ಬರು ಅಲ್ಲೇ ಚಟ್ನಿ ಆಗ್ಬಿಡ್ತಾರೆ. ನಿಜವಾಗ್ಲೂ ಆ ವಿಡಿಯೋ ನೋಡಿ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಒಂದು ಸೆಕೆಂಡ್ ಅವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಜೀವನೇ ಹೋಯ್ತು. ಅವ್ರು ನಂಬಿ ಎಷ್ಟು ಜನ ಇರ್ತಾರೆ, ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ ಎಲ್ಲ ಎಷ್ಟು ನೋವು ತಿಂದಿರಬೇಕು. ಅದಕ್ಕೋಸ್ಕರ ನಮ್ಮ ಡೆಲಿವರಿ ಬಾಯ್ಸ್ಗೆ ಒಂದು ಎಚ್ಚರಿಕೆ ಸಂದೇಶ ಏನಕ್ಕಪ್ಪ ಅಂದರೆ, ಕೆಲವೊಂದು ಟೈಮು ಅರ್ಜೆಂಟು ಯಾರೋ ಕಸ್ಟಮರ್ ಅರ್ಜೆಂಟ್ ಮಾಡದೆ ಇರುತ್ತೆ, ಫುಡ್ ಲೇಟ್ ಆಗಿದೆ ಅಂತ ಸುಮಾರು ಬೇಗ ಎತ್ಕೊಂಡು ಹೋಗ್ತಾ ಇರ್ತಾರೆ ಓವರ್ಟೇಕ್ ಮಾಡ್ಕೊಂಡು ವೆಹಿಕಲ್ಸ್ಗಳು. ಇನ್ನು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸು ಆಗಿರ್ಬೋದು, ಕಸ್ಟಮರ್ ಏನೋ ಆಫೀಸ್ಗೆ ಹೋಗಬೇಕು, ಇಲ್ಲ ಇನ್ನೆಲ್ಲೋ ಬಸ್ ಸ್ಟಾಪ್ಗೆ ಹೋಗಬೇಕು, ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಟ್ರೈನ್ ಮಿಸ್ ಆಗುತ್ತೆ, ಸ್ವಲ್ಪ ಬೇಗ ಹೋಗಿ ಆ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಹೋಗಿ ಇಲ್ಲಿ ಹೋಗಿ ಶಾರ್ಟ್ಕಟ್ ಆಗಿ ಈ ಥರ ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇರ್ತಾರೆ ಕೆಲವೊಂದು ಕಸ್ಟಮರ್ಗಳು. ಈ ಥರ ಮಾಡಿದಾಗ ರೈಡರ್ಗಳು ಸ್ವಲ್ಪ ರ್ಯಾಶ್ ಡ್ರೈವ್ ಮಾಡ್ಬೇಕಾದ್ರೆ ಏನಾರು ಒಂದು ಕೇಸ್ ಹೆಚ್ಚು ಕಮ್ಮಿ ಆಗಿ ಈ ಥರ ಆದಾಗ ಜೀವನೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರ್ತೀವಿ, ಯಾರು ರ್ಯಾಶ್ ಡ್ರೈವ್ ಮಾಡೋಕೆ ಹೋಗಬೇಡಿ. ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿ. ಯಾರು ಏನೇ ಅರ್ಜೆಂಟ್ ಮಾಡಿದ್ರು ಸರಿ, ಇಲ್ಲ ಸರ್ ನಾವು ಹೋಗೋದು ಇಷ್ಟೇ ಸ್ಪೀಡು, ಯಾಕೆಂದರೆ ನಮಗೆ ಕಂಪ್ನಿಯಿಂದ ಒಂದು ಲಿಮಿಟ್ ಸ್ಪೀಡ್ ಕೊಟ್ಟಿದ್ದಾರೆ, ಅದಕ್ಕೆ ಮೇಲೆ ನಾವು ಹೋಗೋಕ್ಕಾಗಲ್ಲ. ಈ ಬೆಂಗಳೂರು ಟ್ರಾಫಿಕಲ್ಲಿ ರೋಡ್ಗಳು ಸರಿ ಇಲ್ಲ, ಎಲ್ಲದರಲ್ಲಿ ಗುಂಡಿ ಬಿದ್ದಿರ್ತವೆ. ಇಂಥ ಜಾಗದಲ್ಲಿ ನೀವೇನಾದ್ರು ಸಡನ್ ಅಂತ ಓವರ್ಟೇಕ್ ಮಾಡ್ಕೊಂಡು ನೀವು ಹೋದಾಗ ಒಂದು ಸೆಕೆಂಡ್ ಏನಾದ್ರು ಹೆಚ್ಚು ಕಮ್ಮಿ ಈ ಥರ ಆದಾಗ ಆಯ್ತಂದ್ರೆ ಏನು ಮಾಡ್ತೀರಾ? ನಿಜವಲ್ಲ ವಿಡಿಯೋ ನೋಡಿ ಸಖತ್ ಬೇಜಾರತ್ತೆ. ನೋಡಿರ್ತಾರೆ ಅಂತ ಅಂದ್ಕೊಂತೀವಿ ಸುಮಾರು ಜನ, ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆದಂಥ ವಿಡಿಯೋ ಅದು ನಿನ್ನೆ ಮೊನ್ನೆಯಿಂದವ. ಆಲ್ಮೋಸ್ಟ್ ತುಂಬ ಜನ ನೋಡಿರ್ತೀರಾ. ಯಾಕೆಂದರೆ ಒಂದೇ ಸೆಕೆಂಡ್ ಅಷ್ಟೇ ಅವ್ರು ಮಾರಿದ್ರು. ಆ ಜೆಲ್ಲಿ ಇನ್ನೂ ಹೊಸ್ದಾಗಿ ಹಾಕಿರ್ತಕ್ಕಂಥ ಡಾಂಬರ್ ಅದು, ಆ ಜೆಲ್ಲಿ ಇನ್ನೂ ರೋಡಿಗೆ ಕೂಡ ಬಿಗಿಯಾಗಿ ಕೂತ್ಕೊಂಡಿರಲ್ಲ. ಅವ್ರು ಸಡನ್ ಅಂತ ಬಂದ ಬುಲ್ಡೇಜರ್ನ ಓವರ್ಟೇಕ್ ಮಾಡ್ಕೊಂಡು ಸ್ವಲ್ಪ ರೈಟ್ಗೆ ಎಳಿತಾರೆ, ಹಂಗೆ ಸ್ಕಿಡ್ ಆಗ್ಬಿಡುತ್ತೆ. ಯಾಕಂದ್ರೆ ಆ ವೀಲ್ಗೆಲ್ಲ ಜೆಲ್ಲಿ ಅಂಟ್ಕೊಂಡಿರ್ತಾವಲ್ಲ ಡಾಂಬರ್ದ ಗಮ್ಮು, ಗಾಡಿ ವೀಲ್ ಮೂವ್ ಆಗಲ್ಲ, ಹಂಗೆ ಸ್ಕಿಡ್ ಆಗಿ ಬಿದ್ದುಬಿಡುತ್ತೆ ಪಾಪ. ಆ ಬೀಳೋ ರೈಟ್ಗಾರ ಬಿದ್ದಿದ್ರೆ ಓಕೆ, ಲೆಫ್ಟಿಗೆ ಬೀಳ್ತಾರೆ, ಬೈಕ್ ರೈಟಿಗೆ ಬೀಳುತ್ತೆ, ಅದ್ರ ಮೇಲೇನೆ ಹತ್ತಿ ಬಿಡ್ತದೆ. ಏನು ಅವ್ನು ತಪ್ಪು ಏನಿಲ್ಲ ಬುಲ್ಡೋಸರ್ ಪಾಪ. ಒಂದು ಸೆಕೆಂಡಲ್ಲಿ ಆದಂಥ ಇದು ಇನ್ಸಿಡೆಂಟು. ಯಾರು ವೆಹಿಕಲ್ನ ಯಾರು ಸ್ಟಾಪ್ ಮಾಡೋಕ್ಕಲ್ಲ ಸೆಕೆಂಡಲ್ಲಿ, ಹಿಂಗೆ ಆಗೋಗುತ್ತೆ ಮಿಸ್ಟೇಕು. ಅದಕ್ಕೋಸ್ಕರ ರೈಡರ್ಗಳು ಅಷ್ಟೇ, ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಅರ್ಜೆಂಟು ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಅರ್ನ್ ಮಾಡಬೇಕು ಅಂತ ಯಾರು ಈ ಥರ ಅರ್ಜೆಂಟಾಗಿ ಗಾಡಿನ ರ್ಯಾಶ್ ಡ್ರೈವ್ ಮಾಡಬೇಡಿ. ಅದರಲ್ಲಿ ಎಕ್ಸ್ಪೆಷಲಿ ಏನು ಸ್ಕೂಟಿಗಳು ಓಡಿಸ್ತಿರಲ್ಲ, ಇದಂತೂ ತುಂಬ ಡೇಂಜರು. ಸ್ಕೂಟಿಲಿ ಪ್ಲಸ್ ಪಾಯಿಂಟು ಅಷ್ಟೇ ಇದೆ, ಮೈನಸ್ ಪಾಯಿಂಟು ಅಷ್ಟೇ ಇದೆ. ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ನೀವೇನಾದರೂ ಒಂದು ಪೋಟ್ರೋ ಅವು ಇವು ಮಾಡ್ಕೊಂಡು ಅಂಕಲ್ ಮಾಡ್ಕೊಂಡು ಮೆಟೀರಿಯಲ್ ಇಟ್ಕೊಂಡು ಹಿಂದೆ ಒಂದು ಬೈಕ್ ಟ್ಯಾಕ್ಸಿ ಹಾಕ್ಕೊಂಡು ಡಬಲ್ ಆರ್ಡರ್ ತಗೊಂಡೋಗ್ಬೋದು, ಇದು ಒಂದು ಪ್ಲಸ್ ಪಾಯಿಂಟ್ ಇದ್ದರೆ. ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ, ಈ ಥರ ಏನಾದ್ರು ಸಡನ್ನಾಗಿ ಏನಾದ್ರು ಹೆಚ್ಚು ಕಮ್ಮಿ ಸ್ಕಿಡ್ ಆಗೋದು. ಯಾಕಂದ್ರೆ ಸ್ಕೂಟಿ ಒಂದು ಚೂರು ಮಳಲಿದ್ರು ಸ್ಕಿಡ್ ಆಗುತ್ತೆ, ಸ್ವಲ್ಪ ಸಣ್ಣ ಜೆಲ್ಲಿಗಳಿದ್ರು ರೋಡಲ್ಲಿ ಸ್ಕಿಡ್ ಆಗ್ಬಿಡುತ್ತೆ, ಸ್ಕೂಟಿ ಕಂಟ್ರೋಲ್ ಆಗಲ್ಲ. ಸ್ವಲ್ಪ ಬೇಗ ಸಡನ್ ಅಂತ ಬ್ರೇಕ್ ಹಿಡಿದ್ರೂ ಸ್ಕಿಡ್ ಆಗಿ ಬಿದ್ದೋಗುತ್ತೆ. ನಿಮಗೆ ಗೇರ್ ಗಾಡಿ ಅಷ್ಟು ಯಾವುದೇ ಕಾರಣಕ್ಕೂ ಸ್ಕೂಟಿ ಕಂಟ್ರೋಲಿಗೆ ಬರೋದೇ ಇಲ್ಲ ಸಡನ್ ಅಂತ. ಅದಕ್ಕೋಸ್ಕರನೇ ಆದಷ್ಟು ಸ್ಕೂಟಿನ ಸ್ಲೋಗೆ ಇಟ್ಕೊಳ್ಳಿ. 40ರಿಂದ 50 ಇದ್ದರೆ ಏನೋ ಒಂದು ಲೆವೆಲಿಗೆ ಕಂಟ್ರೋಲ್ ಮಾಡ್ಬೋದು. ನೀವು 60-70 ಹೋಗ್ಬೇಕಾದ್ರೆ ಏನಾದ್ರು ಸಡನ್ ಅಂತ ಇರ್ತಾರೆ, ಯಾವ್ದಾರು ಗಾಡಿ ಅಡ್ಡ ಬರ್ಬೋದು, ಇಲ್ಲಾಂದ್ರೆ ಮಳಲು ಜೆಲ್ಲಿ ಇದ್ದು ಬ್ರೇಕ್ ಹೊಡೆದ್ರೆ ಖಂಡಿತ ಗಾಡಿ ಕಂಟ್ರೋಲ್ ಸಿಗಲ್ಲ, ಸ್ಕಿಡ್ ಆಗಿ ಬಿದ್ದೇ ಹೋಗ್ತಾರೆ. ಹಿಂದ್ಗಡೆಯಿಂದ ಬಂದರೆ ವೆಹಿಕಲ್ಸ್ ನಿಮ್ಮ ಮೇಲೆ ಎತ್ತಿ ಹೋಗುತ್ತೆ. ಇದು ಹಂಗೆ ಆಗಿದ್ದು. ಅವ್ರೇನು ಸ್ಪೀಡಾಗಿ ಏನು ಇರಲಿಲ್ಲ, ಇದ್ದಿದ್ದೇ ಒಂದು 20-30 ಸ್ಪೀಡಲ್ಲಿ ಇದ್ರು ಅಷ್ಟೇ. ಬಟ್ ಗಾಡಿ ಸ್ಕಿಡ್ ಆಗಿ ಬಿದ್ದಿದ್ರಿಂದವ ಬೈ ಚಾನ್ಸ್ ಏನೂ ಮಾಡೋಕ್ಕಾಗಲಿಲ್ಲ. ಅವ್ರು ಯಾವ್ದು ಹಿಂದೆ ವೆಹಿಕಲ್ ಇಲ್ಲ ಅಂದರೆ ಏನು ಏಟೇ ಆಗ್ತಿರಲಿಲ್ಲ ಅವರಿಗೆ. ಆ ವೆಹಿಕಲ್ ಹತ್ತಿದ್ರಿಂದನೇ ಸ್ಪಾಟಲ್ಲಿ ಇಬ್ಬರು ಚಟ್ನಿ ಆಗೋಗ್ತಾರೆ. ಅದು ನೋಡ್ಬಿಟ್ಟೆ ಮೈ ಜುಮ್ ಅನಿಸ್ಬಿಡ್ತು. ಅದಕ್ಕೋಸ್ಕರ ಇವತ್ತು ನಮ್ಮ ಡೆಲಿವರಿ ಬಾಯ್ಸ್ಗೆ ಈ ಥರ ಯಾರನ್ನು ರ್ಯಾಶ್ ಡ್ರೈವು ಓವರ್ಟೇಕ್ ಮಾಡ್ಕೊಂಡು ಅರ್ಜೆಂಟ್ ಅಂತ ಮಾಡಬೇಡಿ. ಅದಕ್ಕೋಸ್ಕರ ಒಂದು ಎಚ್ಚರಿಕೆ ಸಂದೇಶ ಕೊಡೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಇನ್ನು ಫುಡ್ ಡೆಲಿವರಿಯವರು ಅಷ್ಟೇ, ಸುಮಾರು ಜನ ನೋಡ್ತಾ ಇರ್ತೀವಿ ರೆಸ್ಟೋರೆಂಟಲ್ಲಿ ವೆಯ್ಟಿಂಗ್ ಟೈಮ್ ತುಂಬ ಆಗಿರುತ್ತೆ. ಒಂದು ಟೈಮಿಂಗ್ಸ್ ಇರುತ್ತೆ, ಟಾರ್ಗೆಟ್ ಕ್ಲಿಯರ್ ಆಗಬೇಕು, ಇನ್ಸೆಂಟಿವ್ ಬರಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅರ್ಜೆಂಟು ಸ್ಪೀಡಾಗಿ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ದಯವಿಟ್ಟು ಈ ಥರಲ್ಲಿ ಯಾರು ಮಾಡಬೇಡಿ. 100-200 ರೂಪಾಯಿ ಸಂಪಾದನೆ ಕಮ್ಮಿ ಆದರೂ ಪರವಾಗಿಲ್ಲ, ಇವತ್ತಲ್ಲ ನಾಳೆ ಸಂಪಾದನೆ ಮಾಡಬೇಕು. ಅದು ನಾವೇ ಇಲ್ಲ ಅಂದರೆ ಏನು ಮಾಡ್ತೀರಾ ಹೇಳಿ? ಯಾಕೆ ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಮನೇಲಿ ಕಾಯ್ತಾ ಇರ್ತಾರೆ, ನಿಮ್ಮ ಹೆಂಡತಿ ಮಕ್ಕಳು ವೆಯ್ಟ್ ಮಾಡ್ತಿರ್ತಾರೆ. ನೀವೇ ಆ ಫ್ಯಾಮಿಲಿಗೆ ಆಧಾರ ಸ್ತಂಭ ಆಗಿರ್ತೀರಾ. ಇನ್ ಕೇಸ್ ಏನಾದ್ರು ಹೆಚ್ಚು ಕಮ್ಮಿ ಆಗ್ತಿದ್ರೆ ನಿಮಗೆ ಯಾರ ಜವಾಬ್ದಾರಿ ಹೇಳಿ? ಅವರೆಲ್ಲ ಏನಾಗಬೇಕು? ಅವರೆಲ್ಲ ಬೀದಿಗೆ ಬರಲ್ವಾ? ಅದಕ್ಕೋಸ್ಕರನೇ ಒಂದು ಸೆಕೆಂಡ್ ನೀವು ಮಾಡ್ತಕ್ಕಂಥ ತಪ್ಪಿಗೆ ನಿಮ್ಮ ಪ್ರಾಣನೂ ಹೋಗ್ಬೋದು, ನಿಮ್ಮ ಫ್ಯಾಮಿಲಿ ಬೀದಿಗೆ ಬರುತ್ತೆ. ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರೆ ನಿಮ್ಮ ಹಿಂದೆ ಕೂತಿರ್ತಕ್ಕಂಥ ಕಸ್ಟಮರು ಅವ್ರಿಗೂ ಕೂಡ ಏನಾದ್ರು ಆಗ್ಬೋದು. ಯಾಕಂದರೆ ಇವಾಗೆಲ್ಲ ಗೊತ್ತಾ, ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದರೆ ಸಾಕು
ಬೈಕ್ ಟ್ಯಾಕ್ಸಿ ದೊಡ್ಡ ಹೈಲೈಟ್ ಮಾಡಿ ತೋರಿಸ್ತಾರೆ ಕೆಲವೊಂದು ಜನಗಳು. ಅದಕ್ಕೋಸ್ಕರ ಈ ಥರ ಏನಾದ್ರು ಹೆಚ್ಚು ಕಮ್ಮಿಗೆ ಬೈಕ್ ಟ್ಯಾಕ್ಸಿಲಿ ಏನಾದ್ರು ಮತ್ತೆ ಸಾವು ನೋವುಗಳಾದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಲಕ್ಷಾಂತರ ಜನ ಈ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ. ನಾಳೆ ದಿವಸ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗ್ಬೋದು. ಬೈಕ್ ಟ್ಯಾಕ್ಸಿ ಏನಾದ್ರು ಪ್ರಾಬ್ಲಮ್ ಆಗಿ ಕೇಸ್ ನಡೀತಾ ಇದೆ ಇವಾಗೆಲ್ಲ. ಆಲ್ರೆಡಿ ಯಾರು ಮತ್ತೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬೇಡ ಅಂತ ಈ ಥರ ಒಂದು ಸಮಸ್ಯೆ. ಕಸ್ಟಮರು 1000 ಹೇಳಿ, ನಮಗೆ ಅರ್ಜೆಂಟ್ ಆಫೀಸಿಗೆ ಟೈಮ್ ಆಯಿತು, ಬಸ್ ಮಿಸ್ ಆಗ್ತಿದೆ, ಟ್ರೈನ್ ಮಿಸ್ ಆಗ್ತಿದೆ, ಯಾರೇನೇ ಹೇಳಿ ನೀವು ರ್ಯಾಶ್ ಡ್ರೈವ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾಕೆಂದರೆ ಒಂದು ಸರಿ ಹೋದ ಜೀವ ನೀವು ಕೋಟಿ ಕೊಟ್ಟರು ವಾಪಸ್ ತರೋಕ್ಕಾಗಲ್ಲ. ಕೈಕಾಲೆಲ್ಲ ಮುರಿದೋದ್ರೆ ನೀವು ಸಾಯೋವರೆಗೂ ಕುತ್ಕೊಂಡು ತಿನ್ನಬೇಕಾಗತ್ತೆ. ನೀವೇ ಆಧಾರ ಸ್ತಂಭ ಆಗಿರ್ತೀರ ನಿಮ್ಮ ಫ್ಯಾಮಿಲಿಗೆ. ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾಳೆ ದಿನ ಅವರೆಲ್ಲ ಕತೆ ಏನು, ಅವ್ರ ಜೀವನ ಏನು? ಅದಕ್ಕೋಸ್ಕರ ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾರೆಲ್ಲ ಸ್ಕೂಟಿ ಇಟ್ಕೊಂಡು ಡ್ಯೂಟಿ ಮಾಡ್ತಾರೆ ತುಂಬ ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿ. ಯಾಕೆಂದರೆ ಸ್ಕೂಟಿ ಈಸ್ ಎ ವೆರಿ ಡೇಂಜರಸ್ ವೆಹಿಕಲ್. ಅದು ಬೈಕ್ ಆದರೆ ನೀವು ಗೇರ್ ಗಾಡಿ ಆದರೆ ಹೆಂಗೋ 60-70 ಕಂಟ್ರೋಲ್ ಮಾಡ್ಬೋದು. ಬಟ್ ಸ್ಕೂಟಿಲಿ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಆಗಲ್ಲ. 20-30 ಇದ್ರೂ ಗಾಡಿ ಸ್ಕಿಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಗಾಡಿನ ಕಂಡೀಷನ್ನಾಗಿ ಇಟ್ಕೊಳ್ಳಿ. ನೀವು ಅಷ್ಟೇ ಸ್ವಲ್ಪ ನಿಮ್ಮ ಕಂಟ್ರೋಲಿಗೆ ಸಿಗುತ್ತೆ ಗಾಡಿ ಇನ್ನೂ ಹಿಂಗಿದ್ರೆ ಮಾತ್ರ ಸ್ವಲ್ಪ ಸ್ಪೀಡಾಗಿ ಹೋಗಿ. ಇಲ್ಲ ಕಂಟ್ರೋಲ್ ಇಲ್ಲಪ್ಪ ನಮ್ಮ ಗಾಡಿ ಕಂಡೀಷನ್ ಇಲ್ಲ ಅಂದರೆ ನಿಜವಾಗ್ಲೂ ಆದಷ್ಟು ಸ್ಲೋ ಆಗಿ ಹೋಗಿ. ಕಸ್ಟಮರ್ ಯಾರು ಏನೇ ಹೇಳಿದ್ರೂ ಪರವಾಗಿಲ್ಲ, ನಿಮ್ಮ ಸ್ಪೀಡ್ ಲಿಮಿಟು ನಿಮ್ಮ ಕೈಯಲ್ಲೇ ಇರಬೇಕು. ಏನಾದ್ರು ಹೆಚ್ಚು ಕಮ್ಮಿಯಾಗಿ ನಾಳೆ ದಿವಸ ತೊಂದರೆ ಆದರೆ ನಿಜವಾಗ್ಲೂ ಸಾಯೋ ಗಂಟ ನೀವು ನಿಮ್ಮ ಫ್ಯಾಮಿಲಿ ನೋವಲ್ಲೇ ಕೈ ತೊಳಿಬೇಕಾಗುತ್ತೆ ಕಣ್ಣೀರಲ್ಲಿ. ಇದಕ್ಕೋಸ್ಕರ ಹೇಳ್ತಾ ಇರ್ತೇವೆ ನಾವು. ಇವೆಲ್ಲ ನೋಡಿದಾಗ ನಿಜವಾಗ್ಲೂ ತುಂಬ ಡೆಲಿವರಿ ಫೀಲ್ಡೇ ಬೇಡಪ್ಪ ಅನ್ನೋ ಲೆವೆಲ್ಗೆ ಆಗುತ್ತೆ. ಯಾಕೆಂದರೆ ಪ್ರತಿನಿತ್ಯ ಹೊರಗಡೆ ಓಡಾಡೋರಿಗೆ ನೋಡ್ತಾ ಇರ್ತೀರ, 1-2 ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ, ಕಣ್ಣಾರೆ ನೋಡ್ತಾ ಇರ್ತೀರ. ಇವೆಲ್ಲ ನೋಡಿದಾಗ ಅದು ಇನ್ನೂ ದೊಡ್ಡ ದೊಡ್ಡ ಆಕ್ಸಿಡೆಂಟ್ ಆದಾಗ ಏನಾದ್ರು ಹೆಚ್ಚು ಕಮ್ಮಿ ಪ್ರಾಣನೇ ಹೋಯ್ತು, ಇಂಥ ಆಕ್ಸಿಡೆಂಟ್ ನೋಡಿದಾಗ ನಿಜವಾಗ್ಲೂ ಡ್ಯೂಟಿ ಮಾಡೋಕ್ಕೆ ಭಯ ಆಗ್ಬಿಡ್ತು ಒಂದು ಟೈಮು. ಈ ಡೆಲಿವರಿ ಫೀಲ್ಡೇ ಬೇಡಪ್ಪ, ಪರವಾಗಿಲ್ಲ ಒಂದು 15-20 ಸಾವಿರನೇ ಕೊಡಲಿ, ಎಲ್ಲರೂ ಹೋಗಿ ಕಂಪ್ನಿಗಳಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಬರ್ಬೋದು. ಈ ಥರ ಬಂದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನಪ್ಪ ಮಾಡ್ಬೋದು. ಈ ಥರ ಸುಮಾರು ಜನ ಕನಸಿರುತ್ತೆ ಡೆಲಿವರಿ ಬಾಯ್ಸ್ಗಳಿಗೆ. ಯಾಕೆಂದರೆ ತುಂಬ ಜನ ಆಕ್ಸಿಡೆಂಟ್ಗಳು ಆಗೋದು ನೋಡ್ತಾ ಇರ್ತಾರೆ. ಯಾಕೆಂದರೆ ಎವ್ರಿ ಡೇ ಬೆಳಗಿನ ಸಂಜೆವರೆಗೂ ರೋಡಲ್ಲೇ ಓಡಾಡೋದ್ರಿಂದ ಸುಮಾರು ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ, ಎಲ್ಲ ನೋಡ್ತಾ ಇರ್ತೀರ. ಬಟ್ ಅಂಥ ಟೈಮಲ್ಲಿ ಏನು ನಿಮಗೆ ಅನ್ನಿಸುತ್ತೆ ಅಷ್ಟೇ. ಆದರೆ ಮತ್ತೆ ಒಂದಿನ ಅದೆಲ್ಲ ಮರಿತೀರ, ಮತ್ತೆ ಅದೇ ಥರ ಗಾಡಿ ಓಡಿಸ್ತಿರ್ತೀರ, ಅದೇ ಥರ ರ್ಯಾಶ್ ಡ್ರೈವ್. ದಯವಿಟ್ಟು ಇವೆಲ್ಲ ಯಾರು ಮಾಡೋಕ್ಕೋಗಬೇಡಿ. ಬೇರೆಯವ್ರಿಗೆ ಆದಾಗ ನೋಡಿ ನೋವು ನೋಡಿರ್ತೀರ, ಬಟ್ ನಿಮಗೇನಾರು ಆದಾಗ ಆ ನೋವು ಅನುಭವಿಸೋರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತವ. ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ, ಯಾರೇನೇ ಹೇಳಿದ್ರು ಸರಿ, ನೀವು ನಿಮ್ಮ ಪೇಷನ್ಸ್ ನಿಮ್ಮ ತಾಳ್ಮೇಲೆ ಇರಲೇಬೇಕು. ಈ ಡೆಲಿವರಿ ಫೀಲ್ಡಲ್ಲಿ ಇಲ್ಲ ಪೇಷನ್ಸ್ ತಾಳ್ಮೆ ಇಲ್ಲಾಂದರೆ ತುಂಬ ಕಷ್ಟ ಡ್ಯೂಟಿ ಮಾಡೋದು. ಏಕೆಂದರೆ ಇವತ್ತು ನಾನು ಅಷ್ಟು ಸಂಪಾದನೆ ಮಾಡಬೇಕು, ಇಷ್ಟು ಸಂಪಾದನೆ ಮಾಡಬೇಕು, ನಮಗೆ ಕಮಿಟ್ಮೆಂಟ್ ಜಾಸ್ತಿ ಇದೆ, ನನ್ನ ಪ್ರಾಬ್ಲಮ್ ಜಾಸ್ತಿ ಇದೆಯಪ್ಪ, ಈ ಥರ ಎಲ್ಲ ಗಾಡಿ ಓಡಿಸಿದ್ರೆ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತವ. ನೀವು ರ್ಯಾಶ್ ಡ್ರೈವಿಂಗ್ ಹೊಡ್ಕೊಂಡು ಹೆಂಗೆ ಬೇಕಂಗೆ ನುಗ್ಕೊಂಡು ಗಾಡಿಗಳು ಓವರ್ಟೇಕ್ ಮಾಡ್ಕೊಂಡು ಹೋದರೆ ತುಂಬ ಕಷ್ಟ. 1 ಸೆಕೆಂಡ್ ಮಾರಿದ್ರೆ ಸಾಕು, ಈ ಡ್ರೈವಿಂಗ್ ಫೀಲ್ಡಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನೀವು ಕರೆಕ್ಟಾಗಿ ಹೋಗ್ತಾ ಇದ್ದೀರಾ ಅಂದರೆ ಇನ್ನೊಬ್ರು ಕರೆಕ್ಟಾಗಿ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಲ್ವಾ? ಅದಕ್ಕೋಸ್ಕರನೇ ಹೇಳೋದು, ಮೈಯೆಲ್ಲ ಕಣ್ಣಾಗಿ ಡ್ಯೂಟಿ ಮಾಡಬೇಕು, ಗಾಡಿ ಓಡಿಸ್ಬೇಕು. 1 ಸೆಕೆಂಡ್ ಮಾರಿದ್ರೂ ಕತೆ ಮುಗೀತು. ಇಂಥ ಗಾಡಿ ಹತ್ತಿದಾಗ ನೀವು ಯಾವುದೇ ಹೆಲ್ಮೆಟ್ ಹಾಕಿದ್ರು ಏನು ಹಾಕಿದ್ರು ಜೀವ ಉಳಿಯಲ್ಲ. ಕೆಲವ್ರು ಹೇಳ್ತಾರೆ ಫುಲ್ ಹೆಲ್ಮೆಟ್ ಹಾಕೊಳ್ಳಿ, ಹಂಗೆ ಹಾಕೊಳ್ಳಿ ಅಂತವ. ಹೌದು, ನಾವು ಹೇಳ್ತೀವಿ ಫುಲ್ ಹೆಲ್ಮೆಟ್ ಹಾಕೊಳ್ಳಿ ಅಂತವ. ಏನೋ ಸಣ್ಣ ಪುಟ್ಟ ಗಾಡಿ ಸ್ಕಿಡ್ಡಾಗಿ ಬಿದ್ದು ತಲೆ ಗೇಟಾದಾಗ ಫುಲ್ ಹೆಲ್ಮೆಟ್ ಇದ್ರೆ ಸೇಫ್ಟಿ ಅಷ್ಟೇ. ಅದು ಈ ಥರ ದೊಡ್ಡ ದೊಡ್ಡ ವೆಹಿಕಲ್ ನಿಮ್ಮ ಮೇಲೇ ಹತ್ತೋಯ್ತು ಅಂದರೆ ನೀವು ಯಾವ ಹೆಲ್ಮೆಟ್ಟು ಏನು ಹಾಕೊಂಡ್ರೂ ಯೂಸ್ ಇಲ್ಲ. ಅದಕ್ಕೋಸ್ಕರ ಆದಷ್ಟು ಈ ಥರ ಎಲ್ಲ ಮಿಸ್ಟೇಕ್ಗಳು ಮಾಡೋಕ್ಕೋಗಬೇಡಿ. ಇದು ದೊಡ್ಡ ಮಿಸ್ಟೇಕ್ ಅಲ್ಲ, ಒಂದು ಚಿಕ್ಕದು ಗಾಡಿ ಸ್ಕಿಡ್ಡಾಗಿ ಬಿದ್ದೋಯ್ತು, ಜಸ್ಟ್ ಆಗೋಯ್ತು ಆಕ್ಸಿಡೆಂಟ್ ಅಷ್ಟೇ. ಇಷ್ಟೇ ಸಾಕು, ಪ್ರಾಣ ಹೋಗೋಕ್ಕೆ. ಏನು ದೊಡ್ಡದು ಆಕಾಶನೇ ತಲೆ ಮೇಲೆ ಬಿಡಬೇಕು ಅಂತ ಏನಿಲ್ಲ. ಸಣ್ಣ ಸಣ್ಣ ಮಿಸ್ಟೇಕ್ಗಳು ನಾವು ಮಾಡ್ತಕ್ಕಂಥ ತಪ್ಪಿಂದನೇ ಪ್ರಾಣ ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದೆಲ್ಲ ನಾವು ನೋಡ್ತಾ ಇರ್ತೀವಿ ಪ್ರತಿನಿತ್ಯ ಎಷ್ಟೋ. ಬಟ್ ಅದೃಷ್ಟ ಚೆನ್ನಾಗಿದ್ರೆ ಕೆಲವ್ರು ಉಳ್ಕೊಂತಾರೆ, ಅದೃಷ್ಟ ಖರಾಬ್ ಆಗಿದ್ರೆ 1 ಸೆಕೆಂಡಲ್ಲಿ ಪ್ರಾಣ ಹೊರಟೋಗುತ್ತೆ. ಅದಕ್ಕೆ ಎಕ್ಸ್ಪೆಷಲಿ ನಮ್ಮ ಡೆಲಿವರಿ ಬಾಯ್ಸ್, ಯಾಕೆಂದರೆ 24/7 ಯಾವಾಗಲೂ ಬೈಕಲ್ಲೇ ಡ್ಯೂಟಿ ಮಾಡೋರಂದರೆ ಇವರೇ ಡೆಲಿವರಿ ಬಾಯ್ಸೇನೆ. ಇವರು ಡ್ಯೂಟಿ ಮಾಡೋದ್ರಿಂದ ಸ್ವಲ್ಪ ಸೇಫಾಗಿ ಮಾಡಲೇಬೇಕು. ಯಾಕೆ ನಿಮ್ಮನ್ನು ನಂಬಿ ಸುಮಾರು ಜನ ಇರ್ತಾರೆ, ನಿಮ್ಮ ಫ್ಯಾಮಿಲಿ ನಿಮ್ಮನ್ನೇ ನಂಬಿನ ಆಧಾರ ಸ್ತಂಭವಾಗಿರುತ್ತೆ. ನಿಮಗೇನಾರು ಆದ್ರೆ ಅವ್ರ ಕತೆ ಏನು ನಾಳೆ ದಿನ, ಅದನ್ನು ಯೋಚನೆ ಮಾಡ್ಬೇಕು ನೀವು. ದುಡ್ಡೇ ಒಂದು ಇಂಪಾರ್ಟೆಂಟ್ ಅಲ್ಲ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಯಾವಾಗ ಬೇಕಾದ್ರೆ ಎಷ್ಟಾದ್ರೂ ಸಂಪಾದನೆ ಮಾಡ್ಬೋದು. ಪ್ರಾಣ ಅದು ಒಂದ್ಸರಿ ಬಂದು ಒಂದ್ಸಲಿ ಹೋದರೆ ವಾಪಸ್ ತರೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಹೇಳೋದು, ಪ್ರಾಣ ವೆರಿ ಇಂಪಾರ್ಟೆಂಟು. ನೀವು ಜೀವನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಡ್ಯೂಟಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಡೆಲಿವರಿ ಫೀಲ್ಡ್ ಈಸ್ ವೆರಿ ಡೇಂಜರಸ್ ಡ್ಯೂಟಿನೇ ಇದು ಯಾವಾಗಲೂ ಅಷ್ಟೇ. ಯಾಕೆಂದರೆ ಪ್ರಾಣ ಹೋಗುತ್ತೆ ಅಂತ ಅಂದ್ಕೊಂಡು ಈ ಡ್ಯೂಟಿನೂ ಮಾಡ್ದಂಗೆ ಇರೋಕ್ಕಾಗಲ್ಲ, ಮಾಡಲೇಬೇಕು. ಯಾಕಂದ್ರೆ ಲಕ್ಷಾಂತರ ಜನ ಇವತ್ತು ಈ ಡೆಲಿವರಿ ಫೀಲ್ಡಲ್ಲೇ ಮಾಡ್ತಾ ಇದ್ದಾರೆ. ಬಟ್ ಏನು ಮಾಡೋಕ್ಕಲ್ಲ, ಎಷ್ಟೋ ಆಕ್ಸಿಡೆಂಟ್ ಆಗ್ತಾ ಇರ್ತವೆ. ಕೆಲವು ಬೆಳಕಿಗೆ ಬರ್ತವೆ, ಕೆಲವು ಬೆಳಕಿಗೆ ಬರಲ್ಲ. ನಮ್ಮ ಡೆಲಿವರಿ ಬಾಯ್ಸು ಸುಮಾರು ಆಕ್ಸಿಡೆಂಟ್ ಪ್ರತಿನಿತ್ಯ ಆಗ್ತಾ ಇರ್ತವೆ, ಗೊತ್ತಾಗಲ್ಲ ಅವೆಲ್ಲನ. ಬಟ್ ಯಾವುದೋ ಒಂದೊಂದು ನೋಡಿದಾಗ ವಿಡಿಯೋ ಸಿಕ್ಕಿದಾಗ ನಾವು ಕೂಡ ಅದ್ರ ಬಗ್ಗೆ ಒಂದು ಎಚ್ಚರಿಕೆ ವಹಿಸಿ ಹೇಳ್ತಾ ಇರ್ತೀವಿ. ನಮ್ಮ ಡೆಲಿವರಿ ಬಾಯ್ಸ್ ಈ ಥರ ಇರಪ್ಪ, ಯಾರೋ ಅರ್ಜೆಂಟ್ ಮಾಡಬೇಡಿ, ಕಸ್ಟಮರ್ 1000 ಹೇಳಿ, ನೀವು ಹಿಂಗೆ ಡ್ಯೂಟಿ ಮಾಡ್ತೀರೋ ಅದೇ ಥರ ಮಾಡಿ. ಯಾಕಂದರೆ ಬೈಕ್ ಟ್ಯಾಕ್ಸಿಲಿ ಜಾಸ್ತಿ ಆಕ್ಸಿಡೆಂಟ್ ಆಗೋದು, ಯಾಕಂದರೆ ಅವರೇ ಕಸ್ಟಮರ್ಗಳು ಅರ್ಜೆಂಟ್ ಮಾಡ್ತಾ ಇರ್ತಾರೆ, ಎಲ್ಲೋ ಹೋಗ್ಬೇಕು ಹಂಗೆ ಹಿಂಗೆ ಅಂತವ. ಈ ಥರ ಆದಾಗ ಸ್ವಲ್ಪ ಕಷ್ಟಗಳೇ. ಕೆಲವು ಹುಡುಗರು ಅಷ್ಟೇ ರ್ಯಾಶ್ ಡ್ರೈವ್ ಮಾಡ್ತಾ ಇರ್ತಾರೆ, ಜಾಸ್ತಿ ಸಂಪಾದನೆ ಮಾಡಬೇಕು. ಇವತ್ತು ಒಳ್ಳೆ ಪೀಕ್ ಅವರು ಆರ್ಡ್ರ್ ಚೆನ್ನಾಗಿ ಬರ್ತಾ ಇದೆ, ಇನ್ಸೆಂಟಿವ್ ಹಾಕೇನೆ, ಟಿಪ್ಸ್ ಕೊಡ್ತಾ ಇದ್ದೀನಿ, ಇವಾಗ ಇನ್ನೂ ಒಂದು 4 ಆರ್ಡ್ರ್ ಎಕ್ಸ್ಟ್ರಾ ಮಾಡ್ಕೊಂಬಿಡೋಣ ಅಂತ ಕೆಲವು ಹುಡುಗರು ರ್ಯಾಶ್ ಡ್ರೈವ್ ಮಾಡ್ತಾರೆ. ದಯವಿಟ್ಟು ಈ ಥರ ಎಲ್ಲ ಯಾರು ಮಾಡೋಕ್ಕೋಗಬೇಡಿ. ಇಲ್ಲ, ಮನುಷ್ಯ ಚೆನ್ನಾಗಿದ್ರೆ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ನಾವೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಹೇಳಿ, ತುಂಬ ಕಷ್ಟ ಆಗುತ್ತೆ.
ಏನೋ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನೆಕ್ಸ್ಟ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.